ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನೋಡಿ ಗಮನಿಸಿ ನೀವು ತೋಟವನ್ನು ಯಾವ ರೀತಿ ಹೊಂಬಾಳೆ ಹಿಡಿದಿದೆ ಅಂತ ಕಾಣಿಸ್ತಾ ಇದೆಯಲ್ಲ. ಎಲ್ಲ ಮರಗಳು 7, 8, 9, 10, 11 ಗೊನೆಯನ್ನು ಹಿಡಿದಿದೆ. ಇದು ರೈತನ ಹೆಸರೇನಪ್ಪ? ಈ ತೋಟದ ರೈತನ ಹೆಸರು ಅಂದರೆ ತಿಪ್ಪಾರೆಡ್ಡಿ. ಈತನ ಅಡ್ಡ ಹೆಸರು ಪಂಡ್ರಳ್ಳಿ ತಿಪ್ಪಾರೆಡ್ಡಿ ಅಂತ ಕರೀತಾರೆ. ಅದ್ಭುತವಾದ ತೋಟವನ್ನು ಬೆಳೆಸಿದ್ದಾರೆ, ಸಾವಯವ ತೋಟವನ್ನು ಬೆಳೆಸಿದ್ದಾರೆ. ತುಂಬ ಖುಷಿಯಾಗುತ್ತೆ. ಯಾರ್ಯಾರಿಗೋ ಕೃಷಿ ಇಲಾಖೆಯವರು ಅವಾರ್ಡುಗಳನ್ನು ಕೊಡ್ತಾರೆ, ಇಂಥ ರೈತರಿಗೆ ಕೊಡಬೇಕು ಅವಾರ್ಡುಗಳನ್ನು. ಖಂಡಿತವಾಗಿಯೂ ನೀವು ತೋಟ ನೋಡಿದರೆ ತುಂಬ ಖುಷಿ ಪಡ್ತೀರ. ನೋಡಿ ಯಾವ ರೀತಿ ಫಸಲು ಹಿಡಿದಿದೆ ಅಂತ ಗಮನಿಸಿ. ನೋಡಿ ಈ ಗಿಡದಲ್ಲಿ ಏನಿಲ್ಲ ಅಂದ್ರೂ ಮಿನಿಮಮ್ 4, 5, 6, 7, 8, 9, 10 ಹೊಡೆದಿದೆ. 11ಕ್ಕೆ ಇನ್ನೂ ಹೊಟ್ಟೆ ಬಂದಿದೆ. ಇದೇ ರೀತಿ ತೋಟಗಳು ಒಂದು 50% ತೋಟದಲ್ಲಿದೆ ಗಿಡಗಳು. ನಾನು ಅಡ್ಡಾಡ್ಕೊಂಬಂದಿನಿ, ನಿಮ್ಮ ಕಣ್ಣೆದುರಿಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲೇವರೆಗೂ ಹಿಡಿದಿದೆ ಹೊಂಬಾಳೆಗಳು ಅಂತ. ಈ ರೀತಿ ತೋಟಗಳನ್ನು ಬೆಳೆಸೋದು ತುಂಬ ವಿರಳ ರೈತರು. ಅದರಲ್ಲಿ ಈ ರೈತ ಪಂಡ್ರಳ್ಳಿ ತಿಪ್ಪಾರೆಡ್ಡಿ, ಚಿಕ್ಕಸಿದ್ದನಹಳ್ಳಿ ಗ್ರಾಮ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ದಯಮಾಡಿ ಇಂಥ ರೈತನ್ನು ಕೃಷಿ ಇಲಾಖೆಯವರು ಮೀಟಾಗಿ ಪ್ರಶಸ್ತಿಗಳನ್ನು ಕೊಡಿ. ಏಕೆಂದರೆ ಈ ರೈತರು ಎಲ್ಲ ಮಾದರಿ. ನೋಡಿ ಯಾವ ರೀತಿ ಮಾದರಿಯಾಗಿದ್ದಾರೆ ಅಂತ. ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಪ್ರತಿಯೊಬ್ಬ ರೈತನೂ ಕೂಡ ಯಾವ ಕೆಲಸಗಳನ್ನು ಮಾಡಬೇಕಪ್ಪ ಅಂದರೆ ಖಂಡಿತವಾಗಿಯೂ ಪ್ರತಿಯೊಬ್ಬ ರೈತನು ಓಗುಣಿ ಅಂದರೆ ಹೋಗಿರ್ತಕ್ಕಂಥ ಗಿಡಗಳನ್ನು ಕಟ್ಟಬೇಕಾಗತ್ತೆ. ಈ ಸಮಯದಲ್ಲಿ ನೀವು ಓಗುಣಿಗಳನ್ನು ಕಟ್ಟೋದ್ರಿಂದ ನಿಮ್ಮ ತೋಟದ ಅಡಿಕೆ ಸಸಿಗಳು ಉತ್ತಮವಾಗಿ ಬೆಳವಣಿಗೆ ಆಗ್ತದೆ. ಇನ್ನು 1 ವರ್ಷದೊಳಗೆ ಉತ್ತಮ ಸಸಿಯಾಗಿ ತಯಾರಾಗುತ್ತೆ. ಇನ್ನೊಂದು 3-4 ವರ್ಷದೊಳಗೆ ಈ ತೋಟದ ಜೊತೆಗೆ ಅದು ಫಸಲು ಖಂಡಿತವಾಗಿಯೂ ಬರುತ್ತೆ. ನಂತರ ಏನಪ್ಪ ಮಾಡಬೇಕು? ನೀವು ಓಗುಣಿಗಳನ್ನು ಕಟ್ಟಲಿಲ್ಲ ಅಂದರೆ ಬೈಲಾಗಿ ಬಿಸಿಲು ಒಳಗೆ ಸರಿಯಾಗಿ ಬಿದ್ದು, ಆವಾಗ ಏನಾಗುತ್ತೆ, ಬಿಸಿಲು ನೇರವಾಗಿ ಬಿದ್ದಾಗ ಆ ಪ್ರದೇಶದಲ್ಲಿ ಮತ್ತೊಂದು ಡಿಸೀಸ್ ಸ್ಟಾರ್ಟ್ ಆಗಿ ಸುತ್ತಮುತ್ತ ಇರ್ತಕ್ಕಂಥ ಗಿಡಗಳೆಲ್ಲ ಹೋಗೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಪ್ರತಿ ವರ್ಷವೂ ಓಗುಣಿಗಳನ್ನು ಕಟ್ಟಿ. ಓಗುಣಿ ಕಟ್ಟಕ್ಕಂಥ ಉತ್ತಮವಾದ ಸಮಯ ಯಾವುದಪ್ಪ ಅಂದರೆ ಇದೇ ಸಮಯ. ಗಮನಿಸಿ ಯಾವ ರೀತಿ ಹೊಂಬಾಳೆ ಹೊಡೆದಿದೆ, ನೋಡ್ತಾ ಇರಿ, ಇದೇ ಸಮಯ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ 10 ಗಿಡ ಆಗಿರಲಿ, 100 ಗಿಡ ಆಗಿರಲಿ, 50 ಗಿಡ ಆಗಿರಲಿ, ನಿಮ್ಮ ತೋಟದಲ್ಲಿ ಹೋಗಿದ್ದಾವೆ ಅಂದರೆ ಓಗುಣಿ ಗಿಡಗಳನ್ನು ಕಟ್ಟಿ. ಕಾಣಿಸ್ತಾ ಇದೆಯಲ್ಲ, ಅಲ್ಲೊಂದು ಓಗುಣಿ ಗಿಡಗಳು ಹೋಗಿದ್ದಾವೆ. ರೈತ ಎಲ್ಲ ಕಟ್ಟಿದ್ದಾರೆ. ಖಂಡಿತವಾಗಿಯೂ ಇಂಥ ರೈತರು ಮಾದರಿ. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಾನು ತುಂಬ ಅಡಿಕೆ ತೋಟಗಳ ವಿಡಿಯೋಗಳನ್ನು ಮಾಡಿದ್ದೇನೆ. ಬಟ್ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಊರುಗಳಲ್ಲಿ ನಂಬರ್ 1 ತೋಟ ಯಾವುದಾದ್ರೂ ಇದೆ ಅಂದರೆ ತಿಪ್ಪಾರೆಡ್ಡಿ ತೋಟ. ಅದು ಆತನ ಹೆಸರು ಪಂಡ್ರಳ್ಳಿ ತಿಪ್ಪಾರೆಡ್ಡಿ ಅಂತ. ಅದು ಚಿಕ್ಕಸಿದ್ದನಹಳ್ಳಿ ಗ್ರಾಮ. ಅದು ನನ್ನೂರು ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ನಂತರ ನೀವೇನಪ್ಪ ಮಾಡಬೇಕು ಅಂದರೆ ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡಬೇಕು ಅಂದರೆ, ಕಳೆ ಬೆಳೆದಿದೆ ನೋಡಿ. ಈ ರೈತ ಸಾವಯವ ಎಲ್ಲ ಮಾಡೋದು, ಯಾವುದೇ ರೀತಿ ಕಳೆನಾಶಕ ಬಳಸಲ್ಲ, ರಾಸಾಯನಿಕ ಗೊಬ್ಬರ ಬಳಸಲ್ಲ, ಎಲ್ಲ ಸಾವಯವ. ನೋಡಿ ಯಾವ ರೀತಿ ಕಳೆ ಬೆಳೆದಿದೆ. ಇದು ಬೇಸಿಗೆಯಲ್ಲಿ ಏನು ಮಾಡಿದೆ, ಭೂಮಿಗೆ ಪರದೆಯಾಗಿ ರಕ್ಷಣೆಯನ್ನು ನೀಡಿದೆ. ರೈತ ತುಂಬ ಬುದ್ಧಿವಂತ ಇದ್ದಾನೆ. ಇಲ್ಲಿವರೆಗೂ ಆತ ತಲೆನೇ ಕೆಡಿಸ್ಕೊಂಡಿಲ್ಲ, ಆ ಕಳೆ ಎಷ್ಟನ ಬೆಳ್ಕೊಳ್ಳಿ ಅಂತ. ನೆಕ್ಸ್ಟ್ ಈಗೇನು ಮಾಡ್ತಾರೆ ಗೊತ್ತಾ, ಇದನ್ನು ಬ್ರಷ್ ಕಟಿಂಗ್ ಮಾಡ್ತಾರೆ. ಬ್ರಷ್ ಕಟಿಂಗ್ ಮಾಡಾದ್ಮೇಲೆ ಅದು ಏನು ಮಾಡುತ್ತೆ, ಮಳೆ ಜಾಸ್ತಿ ಬರೋದ್ರಿಂದ ಖಂಡಿತವಾಗಿಯೂ ಅದೇನಾಗುತ್ತೆ ಅಂದರೆ ಕೊಳೆಯುವಿಕೆ ಜಾಸ್ತಿಯಾಗಿ ಗೊಬ್ಬರ ಆಗಿ ತಯಾರಾಗುತ್ತೆ. ಈ ಕೆಲಸವನ್ನು ಪ್ರತಿ ಅಡಿಕೆ ತೋಟ ಇರ್ತಕ್ಕಂಥ ರೈತನು ಮಾಡಿ. ನಿಮ್ಮಲ್ಲಿ ಸುತ್ತಮುತ್ತ ಚೆನ್ನಾಗಿ ಮಳೆ ಬಂದಿದೆ ಅಂತ ಭಾವಿಸ್ತೀನಿ. ಉತ್ತಮವಾಗಿ ಮಳೆ ಬಂದಿದ್ದರೆ ಖಂಡಿತವಾಗಿಯೂ ನೀವು ಬ್ರಷ್ ಕಟಿಂಗನ್ನು ಮಾಡಿ. ನಂತರ ಏನಪ್ಪ ಮಾಡಬೇಕು ಅಂದರೆ, ಯಾವುದೇ ರೀತಿಯ ಕೊಟ್ಟಿಗೆ ಗೊಬ್ಬರನೋ ಯಾವುದೇ ರೀತಿಯ ಗೊಬ್ಬರ ಪೋಷಕಾಂಶವನ್ನು ಕೊಡಬೇಕು ಅಂದರೆ ಮಳೆಗಾಲ ಉತ್ತಮವಾಗಿರುತ್ತೆ. ಯಾಕಂದರೆ ತೇವಾಂಶದಿಂದ ಕೂಡಿದ್ದಾಗ ಒಳ್ಳೆ ಸತ್ವವನ್ನು ಚೆನ್ನಾಗಿ ಎಳ್ಕೊಳುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ನೀವು ಗೊಬ್ಬರವನ್ನು ಹಾಕ್ಸಿ. ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು ಹಾಕ್ಸಿ. ಯಾಕಂದರೆ ಸ್ವಲ್ಪ ಕಳೆ ಇದೆಯಲ್ಲ, ಹುಷಾರಾಗಿ ಓಡಾಡಬೇಕು. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಹೇಳೋದು. ನೋಡಿ ನೀವು ಹಾಕ್ಸಿ. ಅವನ್ನೆಲ್ಲ ಹಾಕ್ಸಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಅಡಿಕೆ ಗೊನೆಗಳು ತುಂಬ ಚೆನ್ನಾಗಿ ಹಿಡಿಯುತ್ತೆ. ಹಿಡಿದಿರ್ತಕ್ಕಂಥವು ತುಂಬ ಚೆನ್ನಾಗಿ ಹೊರೆಯುತ್ತೆ. ಅದರೊಳಗೆ ಇರ್ತಕ್ಕಂಥ ಅಡಿಕೆ ಇನ್ನೂ ಚೆನ್ನಾಗಿ ತೂಕ ಬರುತ್ತೆ, ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಉತ್ತಮ ಪ್ರಮಾಣದಲ್ಲಿ ನಿಮಗೆ ಅಡಿಕೆ ಫಸಲು ಸಿಕ್ಕಾಗ ಉತ್ತಮವಾದ ಲಾಭ ಮಾಡೋದರಲ್ಲಿ ಯಾವುದೇ ರೀತಿಯ ಅನುಮಾನ ಅಂತೂ ಬೇಡ ಅಲ್ವಾ. ಉತ್ತಮ ರೀತಿಯಲ್ಲಿ ಅಡಿಕೆ ಫಸಲು ಸಿಕ್ಕಾಗ ಉತ್ತಮ ರೀತಿಯಲ್ಲಿ
ಅಡಿಕೆ ಲಾಭ ಮಾಡೋದರಲ್ಲಿ ಯಾವುದೇ ಅನುಮಾನ ಬೇಡ. ಅಡಿಕೆಗೆ ಒಂದು ಒಳ್ಳೆ ಬೆಲೆ ಬಂದಿದೆ. ಈ ವರ್ಷ ಮಳೆ ಇಲ್ಲ, ಬೇಸಿಗೆ ಬಿಸಿಲು ಉರಿದಿದೆ. ಅಂಥದ್ರಲ್ಲೂ ಇಂಥ ರೀತಿಯ ಫಸಲು ಕಟ್ಟಿದೆ ತೋಟ. ಇಂಥ ರೀತಿಯ ತೋಟವನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ಅದ್ಭುತವಾದ ತೋಟಗಾರ. ಈ ರೈತಂದು ಖಂಡಿತವಾಗೂ ಒಂದು ವಿಡಿಯೋ ಮಾಡೇ ಮಾಡ್ತೀನಿ. ಈ ರೈತ ಎಲ್ಲರಿಗೂ ರೀಚ್ ಆಗಬೇಕು, ಯಾಕಂದರೆ ಈ ರೈತ ಮಾದರಿ ರೈತ. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಅದು ನಮ್ಮೂರು ರೈತ ಅನ್ನೋದು. ನೋಡಿ ಯಾವ ರೀತಿ ತೋಟ ಇದೆ ಗಮನಿಸಿ ನೀವೇ. ಮೊದಲನೇದು ಓಗುಣಿ, ಎರಡನೇದು ಬ್ರಷ್ ಕಟಿಂಗು, ಮೂರನೇ ಕೆಲಸ ಯಾವುದಪ್ಪ ನೀವು ಮಾಡಬೇಕು ಅಂದರೆ ಕೊಟ್ಟಿಗೆ ಗೊಬ್ಬರ ಹಾಕಿಸ್ಬೇಕು. ನಂತರ ನೀರಿನ ಪೂರೈಕೆನ ಅಚ್ಚುಕಟ್ಟಾಗಿ ಮಾಡಪ್ಪ. ಯಾಕೆ ಅಂದರೆ ಪ್ರತಿಯೊಬ್ಬ ರೈತನೂ ನೀರಿನ ಪೂರೈಕೆಯಲ್ಲಿ ಸ್ವಲ್ಪ ಜವಾಬ್ದಾರಿ ವಹಿಸಬೇಕಾಗುತ್ತೆ. ಮಳೆ ಚೆನ್ನಾಗಿ ಬಂದಿದ್ದು, ಭೂಮಿ ಒಳ್ಳೆ ತೇವಾಂಶದಿಂದ ಕೂಡಿದ್ದಾಗ ರೈತ ಏನು ಮಾಡಬೇಕು, ನೀರನ್ನು ಇನ್ನು ಮುಂದೆ ಮೇಂಟೈನ್ ಮಾಡಬೇಕಾದ್ರೆ ಹೆಚ್ಚು ನೀರು ಬಿಟ್ಟಾಗ ಅಳ್ ಡ್ರಾಪ್ ಆಗುತ್ತೆ. ಇದು ಗಮನದಲ್ಲಿ ಇಟ್ಕೋಬೇಕು. ಒಂದು ದಿನ ಆದರೂ ಬಿಸಿಲಿಗೆ ಒಣಗಿಸಿ, ಯಾಕಂದರೆ ಮಳೆ ಬೇರೆ ಬರ್ತಾ ಇರುತ್ತೆ, ನೀರು ಬೇರೆ ಬಿಡ್ತಾ ಇರ್ತೀರ, ಸಮಸ್ಯೆ ಆಗೋದು ಬೇಡ. ನಂತರ ಏನು ಮಾಡ್ತೀರಾ ಅಂದರೆ, ನಿಮ್ಮ ಕಡೆ ಸರಿಯಾಗಿ ಮಳೆ ಬಂದಿಲ್ಲ ಅಂದರೆ ಯಾವುದೇ ರೀತಿ ಕೊಳವೆ ಬಾವಿಯನ್ನು ನಿಲ್ಲಿಸಬೇಡಿ. ಅಚ್ಚುಕಟ್ಟಾದ ನೀರನ್ನು ಬಿಟ್ಟೇ ಬಿಡಬೇಕು. ತೋಟಕ್ಕೆ ನೀರು ತುಂಬ ಅವಶ್ಯಕ. ನೀವು ಮಾಡ್ತಕ್ಕಂಥ ಅಷ್ಟು ಫಲವತ್ತತೆ ಒಂದು ಕಡೆಗಾದರೆ ನೀರು ಬಹುಮುಖ್ಯವಾದ ಅಂಶ ಆಗಿರುತ್ತೆ. ಅದೆಲ್ಲ ಆದಮೇಲೆ ನೀವು ಏನಪ್ಪ ಅಂದರೆ ಯಾವ ರೀತಿ ಓಗುಣಿ ಗಿಡಗಳನ್ನು ತೆಗಿಬೇಕು ಅಂದರೆ, ಈ ಭವಿಷ್ಯ ಇಲ್ಲದಂಥ ಅಡಿಕೆ ಗಿಡಗಳು ಇರ್ತಾವೆ ತೋಟದಲ್ಲಿ, ಒಂದು 10-20. ಅವು ನೋಡೋಣ ಅಂತ ಬಿಟ್ಕೊಳಕ್ಕೆ ಹೋಗಬೇಡಿ. ಅವು ಯಾವುದೇ ರೀತಿಯ ಉಪಯೋಗ ಬರೋದಿಲ್ಲ. ಆ ರೀತಿ ಅಡಿಕೆ ಗಿಡಗಳು ಏನಾದರೂ ಇದ್ದರೆ ಅವನ್ನು ಕೂಡ ತೆಗೆದಾಕ್ಬಿಟ್ಟು ಅಲ್ಲಿ ಓಗುಣಿಗಳನ್ನು ಕಟ್ಬಿಡಿ. ಇಷ್ಟೆಲ್ಲ ಮಾಹಿತಿ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಈ ಎಜುಕೇಷನ್ನು ಪ್ರತಿಯೊಬ್ಬ ಅಡಿಕೆ ತೋಟದ ರೈತನಿಗೆ ಉಪಯುಕ್ತವಾಗುತ್ತೆ. ಒಬ್ಬ ರೈತನಿಗೆ ಹೆಲ್ಪ್ ಆಗಿ ಆ ರೈತನಿಂದ ಇನ್ನೊಬ್ಬ ರೈತ ತಿಳ್ಕೊತ ಹೋಗೋದು ತುಂಬ ಮುಖ್ಯ. ರೈತ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ. ಹಾಗಾಗಿ ರೈತನಿಗೆ ಬಹುಮುಖ್ಯವಾದ ಬೆಳೆ ಯಾವುದಪ್ಪ ಅಂದರೆ ಅಡಿಕೆ ತೋಟ. ಈ ತೋಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊತ ಹೋಗ್ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಉಪಯುಕ್ತವಾದ ಮಾಹಿತಿಗಳನ್ನು ಕೊಡ್ತೀನಿ. ಸರಿ ಅನಿಸಿದರೆ ಸರಿ ಅಂತ ಕಮೆಂಟ್ ಮಾಡಿ, ತಪ್ಪು ಅನಿಸಿದ್ರೆ ತಪ್ಪು ಅಂತ ಕಮೆಂಟ್ ಮಾಡಿ, ಏನು ಬೇಜಾರಿಲ್ಲ. ನನಗೆ ತಿಳಿದಿರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾ ಇರ್ತೀನಿ. ಯಾಕೆ ಅಂದರೆ ನಾನು ಒಬ್ಬ ಅಡಿಕೆ ರೈತ. ಅಡಿಕೆ, ಹೂವು, ಬಾಳೆ, ಈರುಳ್ಳಿ ಪ್ರತಿಯೊಂದನ್ನು ನಾನು ಕೂಡ ಬೆಳಿತೇನೆ. ನಾನು ಒಬ್ಬ ರೈತ ಆಗಿ ಇನ್ನೊಬ್ಬರು ರೈತನಿಗೆ ಅದು ಉಪಯೋಗ ಪಡೆದಂಥ ಮಾಹಿತಿಯನ್ನು ಕೊಡೋದಕ್ಕೆ ನಾನು ಬಯಸೋದಿಲ್ಲ. ನನ್ನ ಮಾಹಿತಿ ನನಗೆ ಅನುಭವ ತೃಪ್ತಿಯನ್ನು ನೀಡಿದಾಗ ಮಾತ್ರ ನಾನು ಇನ್ನೊಬ್ಬ ರೈತನಿಗೆ ಸಲಹೆಯನ್ನು ಕೊಡೋದು. ನೋಡಿ, ಪ್ರತಿಯೊಬ್ಬ ಅಡಿಕೆ ರೈತನು ಈ ರೀತಿ ತಮ್ಮ ತೋಟಗಳನ್ನು ಖಂಡಿತವಾಗಿಯೂ ಮೇಂಟೈನ್ ಮಾಡಲೇಬೇಕು. ಯಾಕೆಂದರೆ ಭವಿಷ್ಯದಲ್ಲಿ ಅಡಿಕೆಗೆ ಇನ್ನೂ ತುಂಬ ರೇಟ್ ಬರುತ್ತೆ. ಯಾಕಂದರೆ ಈ ವರ್ಷ ಫಸಲು ಕುಂಠಿತ ಆಗಿದೆ. ಎಲ್ಲರಿಗೂ ಗೊತ್ತಿದೆ. ಅಡಿಕೆ ತೋಟ ಇರತಕ್ಕಂಥ ರೈತರಿಗೆ ಕೆಲವೊಂದು ಕಡೆ ರೈತರು ನೀರು ಆಗಿದ್ದಾವೆ, ಏನೋ ಮೇಂಟೈನ್ ಮಾಡಿದ್ದಾರೆ. ಇನ್ನು 75% ರೈತರು ನೀರು ಮೇಂಟೈನ್ ಆಗದಲೇ ಅಡಿಕೆ ಗಿಡಗಳನ್ನು ಉಳಿಸ್ಕೊಳೋದೇ ದೊಡ್ಡ ಸಾಹಸ ಆಗೋಗ್ಬಿಟ್ಟಿದೆ ಅಲ್ವಾ. ಹಾಗಾಗಿ ಏನು ಫಸಲು ಚೆನ್ನಾಗಿ ಕುಂತಿದೆಯೋ, ಏನು ಫಸಲು ಕುತ್ಕೊತಾ ಇದೆಯೋ ಅದರ ಕಡೆ, ಆರೈಕೆ ಕಡೆ ಗಮನ ಕೊಡಿ. ನೀರನ್ನು ಅವಶ್ಯಕತೆಗೆ ತಕ್ಕಷ್ಟು ಬಳಸಿ, ಗೊಬ್ಬರದ ಪೂರೈಕೆಯನ್ನು ಮಾಡಿ, ಬ್ರಷ್ ಕಟಿಂಗನ್ನು ಮಾಡಿ, ಹೆಚ್ಚು ಕಲ್ಟಿವೇಟ್ ಮಾಡಿಸ್ಬೇಡಿ. ನಂತರ ಕಳೆನಾಶಕವನ್ನು ಬಳಸಬೇಡಿ. ಮಳೆ ಬರೋದರಿಂದ, ಉತ್ತಮವಾದ ವಾತಾವರಣ ಇರೋದರಿಂದ ನೀವು ಯಾವುದೇ ಕಾರಣಕ್ಕೂ ನೀವು ಓಗುಣಿಯನ್ನು ಹಾಕೋದನ್ನು ತಪ್ಪಿಸ್ಬೇಡಿ. ನೋಡಿ, ಇಷ್ಟೆಲ್ಲ ಕೆಲಸಗಳನ್ನು ನೀವು ಅಚ್ಚುಕಟ್ಟಾಗಿ ಮಾಡಿದ್ದೇ ಆದಲ್ಲಿ ಯಾವುದೇ ರೀತಿಯ ಅಳ್ ಡ್ರಾಪ್ ಆಗದಲೆ ಉತ್ತಮವಾದ ಅಡಿಕೆ ಫಸಲನ್ನು ತಗೋಬೋದು. ಇವತ್ತು ಕೂಡ 54,000 ಇದೆ. ಪ್ರತಿ ಕ್ವಿಂಟಲ್ಗೆ 54,000 ಇದೆ. ಇನ್ನೂ ರೇಟ್ ಆಗುತ್ತೆ. ಅಡಿಕೆ ಕೊಯ್ಯೋಕ್ಕೆ ಬರೋವರೆಗೂ ರೇಟ್ ಆಗುತ್ತೆ. ಅಡಿಕೆ ಕೊಯ್ಲು ಬೀಳ್ತಿದ್ದಂಗೆ ಏನು 1,000-2,000 ಇಳಿಬೋದು, ಇಲ್ಲ ರೇಟ್ ಆಗ್ಬೋದು. ಅದನ್ನು ಯಾರೂ ನೋಡಿರಲ್ಲ. ಬಟ್ 50,000 ಅಂತೂ ಮಿನಿಮಮ್ ಇದ್ದೇ ಇರುತ್ತೆ ಈ ವರ್ಷ. ಏನು ತೊಂದರೆ ಇಲ್ಲ. ಯಾಕೆಂದರೆ ಫಸಲು ಸ್ವಲ್ಪ ಕಮ್ಮಿ ಕಟ್ಟಿರೋದ್ರಿಂದ 50,000 ಇದ್ದೇ ಇರುತ್ತೆ. ಗಮನಿಸಿ ಯಾವ ರೀತಿ ಇದೆ ತೋಟ ಅಂತ ನೀಟಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಯಾವ ರೀತಿ ಫಸಲು ಕುಂತಿದೆ ಅಂತ. ಸಸಿ ಗಿಡಗಳಲ್ಲೇ ಈ ರೀತಿ ಕುಂತಿದೆಯಲ್ಲ, ಮುಂದೆ ಇನ್ನೂ 10-12 ವರ್ಷದ ಗಿಡಗಳಾದರೆ ಯಾವ ರೀತಿ ಕುತ್ಕೋಬೋದು ಅಂತ. ನಂಬರ್ 1 ತೋಟ ಅಂತ ನಾನೇ ಹೇಳ್ತೀನಲ್ಲ. ಸುಮಾರು ತೋಟಗಳ ವಿಡಿಯೋಗಳನ್ನು ಮಾಡಿದ್ದೇನೆ. ನನಗೆ ತುಂಬ ತೃಪ್ತಿ ಆಗಿರ್ತಕ್ಕಂಥ ತೋಟ ಇದು. ತಿಪ್ಪಾರೆಡ್ಡಿ ಅವರಿಗೆ ಕೃಷಿ ಇಲಾಖೆ ಇದನ್ನು ಗಮನಿಸಿ ಖಂಡಿತವಾಗಿ ಅವಾರ್ಡನ್ನು ಕೊಡಬೇಕು. ಮಾಹಿತಿಯನ್ನು 4-6 ಜನ ರೈತರಿಗೆ ಇದು ರೀಚ್ ಆಗಬೇಕು. ಅದೇ ನನ್ನ ಉದ್ದೇಶ. ಯಾಕೆಂದರೆ ಈ ರೈತನಿಂದ ಸಿಗ್ತಕ್ಕಂಥ ಮಾಹಿತಿಯಿಂದ ನೂರಾರು ರೈತರು ಉಪಯುಕ್ತವಾದ ಕೆಲಸಗಳನ್ನು ಮಾಡ್ಕೊಂಡು ತಮ್ಮ ತೋಟಗಳನ್ನು ಅಭಿವೃದ್ಧಿ ಮಾಡ್ತಾರೆ. ಆ ರೈತರಿಗೆ ಹೆಚ್ಚು ಲಾಭ ಬರುತ್ತೆ.
ಇಂಥ ರೈತರು ಯಾವುದಾದ್ರೂ ಪತ್ರಿಕೆಗಳಾಗಲಿ ಇನ್ನೊಂದಾಗಲಿ ರೀಚ್ ಮಾಡಿಸ್ಬೇಕು. ಅದೇ ನನ್ನ ಉದ್ದೇಶ. ದಯಮಾಡಿ ಶೇರ್ ಮಾಡಿ ಇದನ್ನು. ತೋಟವನ್ನು ಗಮನಿಸಿ, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ನೋಡಿ, ನೀವೇ ನೋಡಿ ಎಷ್ಟು ಹೊಡೆದಿದೆ ಗೊನೆ. ನೋಡಿ ಇಲ್ಲಿ ನೋಡಿ ಹೆಂಗೆ ಹೊಡೆದಿದೆ, ಗಮನಿಸ್ತಾ ಇದ್ದೀರಲ್ಲ. ಹಾಗಾಗಿ ಈ ರೈತ ರೀಚ್ ಆದರೆ ನೂರಾರು ರೈತರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಷ್ಟೇ ನನ್ನ ಉದ್ದೇಶ. ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ, ಇದನ್ನು ಹೆಚ್ಚು ಹೆಚ್ಚು ತಲುಪಿಸಿ. ಎಲ್ಲ ವರದಿಗಾರರು, ನ್ಯೂಸ್ ಚಾನಲರು ಈ ತೋಟವನ್ನು ಮೀಟ್ ಮಾಡಿ ಈ ರೈತನಿಂದ ಮಾಹಿತಿ ತಗೊಂಡು ನೂರಾರು ಜನಕ್ಕೆ ಹೆಲ್ಪ್ ಮಾಡಿ. ಓಗುಣಿ, ಬ್ರಷ್ ಕಟಿಂಗ್, ಗೊಬ್ಬರದ ಪೂರೈಕೆ, ನೀರಿನ ಅಚ್ಚುಕಟ್ಟಾದ ಅವಶ್ಯಕತೆಗೆ ತಕ್ಕಷ್ಟು ಪೂರೈಕೆಯನ್ನು ಮಾಡಿ ಉತ್ತಮ ರೀತಿಯ ಫಸಲನ್ನು ಪಡೆದು ಹೆಚ್ಚು ಹೆಚ್ಚು ಲಾಭ ಮಾಡಿ ರೈತರು ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದಾನೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ಸರಿ ಅನಿಸಿದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಎಲ್ಲ ಬೆಳೆಗಳ ಬಗ್ಗೆ ಸತ್ಯಾಂಶವನ್ನು ಮಾತ್ರ ಹೇಳೋದಕ್ಕೆ ಬಯಸ್ತೇನೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.